ಬ್ರಾಹ್ಮಣರು ಇವರು ಅಂದ್ರೆ ಏನು ಇವರು ಮಾನವರು ಹೆಂಗಪ್ಪ ಅಂತಂದ್ರನ ಅಡವಿ ಒಳಗ ತಿರುಗ್ತಿದ್ರು. ಹೌದು, ಬ್ರಾಹ್ಮಣರು ಇವರು ಅಂದ್ರೆ ಏನು ಕಾಡು ಮನುಷ್ಯರ ಜನದಂಗ. ಹೌದಾ? ಕಾಡು ಜನರು. ಹೌದು ಹೌದು ಹೌದ್ರಲ್ಲ. ಅವಾಗ ಇವ್ರಿಗೆ ಏನಾಯ್ತಪ್ಪ ಆತಮ್ಮ, ಏನಾಯ್ತು? ಒಂದ್ ನೀರಿಲ್ಲ, ಒಂದ್ ಹಣ್ಣಿಲ್ಲ, ಕೆಟ್ಟ ಗುಡ್ದಾಗ ವಾಸ ಮಾಡ್ಯಾರ ಅವ್ರು ಚಪ್ರ ಹಾಕೊಂಡ. ಹೌದ್ ಹೌದ್ ಹೌದ್ರಲ್ಲ. ಅವಾಗ ಏನಾಗೈತಿ, ಅವ್ರಿಗೆ ಏನಾಗೈತಿ, ಇಂಥವ್ರು ನಮ್ಮ ಯಾರು ಒಬ್ರಿ ಊರಿಗೆ ಬರ್ಬೇಕಾದ್ರೆ ನೀರು ಕೊಡ್ತಿದ್ದಿಲ್ಲ, ಊಟಕ್ಕೆ ಕೊಡ್ತಿದ್ದಿಲ್ಲ, ಏನೂ ಇಲ್ಲ. ಅವ್ರು ಕಾಯಕ ಮಾಡಿ ಹೆಂಗ ಬಸವಣ್ಣವ್ರು ಅಂದಾರಲ್ಲ, ಕಾಯಕ ವೈ ಕೈಲಾಸ ತಂದು. ಹೌದು. ಅವ್ರಿಗೆ ಏನಾಗಿತ್ತಲ್ಲ ಆವಾಗ ಆ ಕಾಲಕ್ಕ ಆ ಗಗರಿನ ಉಡ್ತಿದ್ರು. ಹೌದ್ ಹೌದ್. ಅದು ಹೆಂಗೈತಿ ಅಂದ್ರ ಮಾಸ್ತರ ಹೇಳ್ತಮ್ಮ, ಮೊದಲು ಹೆಂಗಪ್ಪ ಅಂತಂದ್ರ ಈ ಬ್ರಹ್ಮ ಏನ್ ಮಾಡಿದಪ್ಪ ಅಂದ್ರ ಮನು ಅನ್ನೋ ಹಂತ ಮಾನವನ ಸೃಷ್ಟಿ ಮಾಡಿದ. ಮನು ಅನ್ನೋ ಹಂತ ಮಾನವನ 14 ಮಂದಿ ಮಾನಸ ಪುತ್ರವನ್ನ ತಯಾರು ಮಾಡಿ, ಮನುದಿಂದ ಮಾನವ ಮನುಷ್ಯ ಉತ್ಪತ್ತಿ ಆಯ್ತು. ಅವಾಗ ಹೆಂಗಪ್ಪ ಅಂತಂದ್ರ ಆದಿ ಮಾನವರು ಅಂತೇಳಿ ಬರ್ತಿದ್ರು ನೋಡ್ರಿ. ಇದ್ರಲ್ಲ ಆದಿ ಮಾನವ್ರ ಅಂದ್ರೆ ಹೆಂಗಪ್ಪ ಅಂದ್ರ ಉಟ್ಕೊಳಕ್ ಅವ್ರಿಗೆ ಬಟ್ಟೆ ಇಲ್ಲ, ತೊಟ್ಕೋಬೇಕಂದ್ರ ಸೀರೆ ಇಲ್ಲ, ಹಾಕೋಬೇಕಂದ್ರ ಕುಪ್ಪಸ್ ಇಲ್ಲ, ಹಾಕೋಬೇಕಂದ್ರ ಅವ್ರಿಗೆ ಸೀರೆ ಇದ್ದಿದ್ದಿಲ್ಲ. ಅವ್ರು ಏನು ವಸ್ತ್ರ ವೈಡರ್ಗಳನ್ನ ಮಾಡ್ತಿದ್ರ ಅಂದ್ರ ಏನು ಮಾಡ್ತಿದ್ರು, ಆ ಬೇವಿನ ಟೊಳ್ಳೆಗಳಾಗಲಿ, ಆಲದ ಮರದ ಎಲಿಗಳಾಗಲಿ ತಗೊಂಡಿಕೆ ಏನ್ ಮಾಡ್ತಿದ್ರು, ಅವ್ರ ಮೈ ತುಂಬ ಒಣ್ಣ ಅದ್ರ ಸುತ್ತ ಹಾಕೊಂಡಿಕೆಂದು ಮುಚ್ಕೋತಿದ್ರು, ಪಂಜೆ ಉಟ್ಕೋತಿದ್ರು. ತಮ್ಮ ವಸ್ತುಗಳನ್ನ ತಮ್ಮ ಏನಪ್ಪಾ ಅಂತಂದ್ರ ಮರ್ಯಾದೆಗೋಸ್ಕರ ಗುಪ್ತವಾಗಿ ಇಟ್ಕೋತಿದ್ರು. ಹೌದಲ್ಲ. ಅವ್ರು ಈಗ ಆ ನಾಯಕರ ಪಟ್ಟಿ ಹೆಂಗಪ್ಪ ಅಂತಂದ್ರ ಅವ್ರ ಆದಿ ಮಾನವರು ಅಂತ ತಿಳ್ಕೊಂಡು ಹಿಂಗ ಲೇಖಬದ್ಧವಾಗಿ ಹೇಳ್ತದ. ಹೌದು ಹೌದಲ್ಲ. ಅವ್ರ ಅಲ್ಲಿ ಹಿಡ್ಕೊಂಡು ಹೆಂಗೈತಿಪ್ಪ ಅಂದ್ರ ಆ ಏನು ಪೈಲೆ ಪ್ರಥಮದಾಗ ಏನು ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ. ಈ ಮಾನವ ಜನ್ಮ ಹೆಂಗೈತಿಪ್ಪ ಅಂದ್ರ ಬರುವಾಗ ಬತ್ತಲೆ, ಹೋಗುವಾಗ ಬತ್ತಲೆ ಅಂತ ತಿಳ್ಕೊಂಡಿಕೆಯಿಂದ ಅವ್ರ ನಾಯಕರು ಏನ್ ಮಾಡ್ಯಾರಪ್ಪ ಅಂತಂದ್ರ ಆ ಪೈಲೆ ಪ್ರಥಮ ಹಿಡ್ಕೊಂಡಿಕೆಯಿಂದ ಅದ ನೇಮ್ ಹೆಂಗ ಬಂದದ್ರ ಅದೇ ಪ್ರಕಾರವಾಗಿ ಇನ್ನೂ ಮಣ್ಣ ಆದ್ರೂ ಗಗ್ರಿಯನ್ನ ಉಟ್ಕೋತಾರ ಅವ್ರು. ಯಾರು ಇವರು ನಾಯಕರು. ನೋಡು ಮತ್ತೆ ತಮ್ಮ, ಈ ಸದ್ಯ ಈಗ ಎಲ್ಲಾರು ನೋಡ್ಕೊಂಡು ಅವರು ಸೀರೆ ಉಡ್ಲಾಕತ್ತಾರ. ಈಗ ಉಡಾಕತ್ತಾರಲ್ಲ, ಇವರು ಜಂಪರ್ ಹಾಕೊಳಕತ್ತಾರ. ಹೌದು. ಮತ್ತ ಅವ್ರ ನಾಯಕರು ಬಾಳ ಶಾಣೆ ತಮ್ಮ. ಶಾಣೆ ಮಾಡ್ಲಿ ನೋಡು, ಆ ನಾಯಕರ ಜಂಪರ್ ಇರ್ತಾವ ನೋಡ್ರಿ ನೀವು. ಹೌದ್ರಿ. ಎಷ್ಟ ಕುತ್ಕೊಳ್ಳೋ ಮ್ಯಾಲ ಕರಡಿ ಇರ್ತಾವ. ಈಗ ಒಂದು ಮಾತು ಕೇಳೋಣ ಮಾಸ್ತರ, ಹೇಳ. ಯಾಕಂದ್ರ ನೋಡ್ರಿ, ಅವ್ರು ಏನ್ ಮಾಡ್ತಾರೋ ಕುಚ್ಚಿಗಳ ಮೇಲೆ ಕನ್ನಡಿ ಇಟ್ಟಿರ್ತಾರ. ಎರಡು ಅಚ್ಚಿಗಡೆ ಈಚೆಗಡೆ ಕನ್ನಡಿ ಇಟ್ಟಿರ್ತಾರ. ಮತ್ತೆ ಇಲ್ಲಿ ಸೊಂಟದ ಮೇಲೂ ಕನ್ನಡಿ ಇರ್ತದ. ಹಿಂದ ಸರ್ಕ ಮತ್ತ ಕೊಳ್ಳ ಒಂದು ಸೊಂಟದ ಒಳಗ ಒಂದ್ ಇದು ಹಾಕ್ತಾರ, ಗೊತ್ತೇನ್ರಿ? ಹಾಕ್ತಾರಲ್ಲ. ಏನದು? ಪಟ್ಟಿ ಅದ ಡಾಂಬಕ ಏನ ಅಂತಾರ ನೋಡ್ರಿ ಅವ್ರು. ಹೌದು. ಆ ಕನ್ನಡಿ ಒಂದು ಎದ್ರ ಸಲುವಾಗಿ ಹಚ್ಚಿದ್ರು, ಸೊಂಟದಾಗ ಪಟ್ಟಿ ಯಾಕೆ ಹಾಕಿದ್ರ ಅವು? ಈ ಹೆಣ್ಮಗಳನ್ನ ಕೇಳ್ರಿ, ಮುಂದಿನ ಸಂದ್ರೆ ಹೇಳ ರಾಧವ್ ಹೇಳಬೇಕು. ಆದ್ರೆ ಹೆಣ್ಮಕ್ಳು ಅವ್ರು ಕನ್ನಡಿ ಹಾಕೊಂಡಾರ್ಲಿ. ಹೌದಲ್ಲ. ಸೊಂಟಕ್ಕೂ ಪಟ್ಟಿ ಹಾಕ್ಯಾರ. ಅವ್ರು ಎದ್ರ ಸಲುವಾಗಿ ಹಾಕಿದ್ರು, ಯಾವ ಕಾರಣಕ್ಕೆ ಹಾಕಿದ್ರು, ಪೈಲೆ ಪ್ರಥಮದಾಗ ಹಾಕಿದವ್ರು ಯಾರು ಹೇಳ್ತಾರ ಶಾಣೆ. ಮತ್ತೆ ಏನೈತಿ, ಏನಾಯ್ತು ಪ್ರಥಮದಲ್ಲಿ ಏನಾಯ್ತಲ್ಲ, ಗಂಡಸ ಮಕ್ಕಳು ಗಂಡ ಹಾಡವ್ರು ಹೆಂಗ 10 ಮಂದಿ ದೈವಕ್ಕೆಲ್ಲ ಕೈ ಮುಗಿದು ಹೇಳ್ತನು. ಒಂದು ವಿಷಯ ಹೇಳ್ಯಾರ ಮಾಸ್ತರ. ಏನ್ ಹೇಳ್ತಾನೋ? ಸೂರ್ಯ ಕಾಂಬಗಿ ಸುರೇಶ್ ಹಾಡಾಕ ಬಂದಾನ. ಇಲ್ಲಿ 10 ಮಂದಿ ಇದ್ರಿ ಏನ್ರಿ ಹಿರಿಯಾರ? ನೀವು ಇಲ್ಲಿ ಎಷ್ಟು ಮಂದಿ ಇದ್ರಿ? ನೀವು ಕೂಡಿದವ್ರು ಒಂದ ಏನೇನಂದ್ರೆ ಮಿನಿಮಮ್ 1000 ಮಂದಿ ಜನಸಂಖ್ಯೆ ಕೂಡಿರಿ. 10,000 ಐತಿ ಅಂದ್ರೆ ನೀವು ಬರೀ 10 ಮಂದಿ ಅಂತ ಹಾಡಾಕತ್ಯಾನ ಸುರೇಶ. 10 ಮಂದಿ ಅಂದ್ರೆ ಏನು ಅಂತ ಕೇಳ್ತಾನ ಅವ್ ನನಗ. ಅವಂಗ ಗುರುತಿಲ್ಲ, ಹೊಚ್ಚಗೊಟ್ಟಿ 10 ಅಂದ್ರೆ ಏನಪ್ಪಾ ಅಂತಂದ್ರ ನಮ್ ವಿಷ್ಣು ಪರಮಾತ್ಮಗ 10 ಅವತಾರಗಳದಾವು. ಹೌದಲ್ಲ. ಪರಮಾತ್ಮಗೆ ಎಷ್ಟು ಅವತಾರಗಳದಾವು? 10 ಅವತಾರಗಳದಾವ. ಯಾವ್ಯಾವು? ಮತ್ಸ್ಯ ಅವತಾರ, ಪೂರ್ವ ಅವತಾರ, ವರಾಹ ಅವತಾರ, ನರಸಿಂಹ ಅವತಾರ, ಪರಶುರಾಮ ಅವತಾರ, ರಾಮ ಅವತಾರ, ಬುದ್ಧ ಅವತಾರ, ಕಲಿಕಿ ಅವತಾರ, ಕಲಂಕಿ ಅವತಾರ. ಹಿಂಗೇನಪ್ಪಾ ಅಂತಂದ್ರ ಇವ 10 ಅವತಾರಗಳು ಏನು ನನ್ನ ಪರಮಾತ್ಮಗದಾವ. ಅದಕ್ಕಾಗಿ 10 ಮಂದಿ ದೈವಕ್ಕೆಲ್ಲ ಕೈ ಮುಗಿದು ಹೇಳ್ತಾರ ಅವ್ರ. ಇವಾಗ ಗುರುತಿನ ಚುಪಾಟಿ ಬೋದೆ ಎಲ್ಲಿ ಮಾಡ್ತಾರ? ಏನ ಮಾತಾಡ್ಕೊತ ನಿಂದ್ರದು ಬೇಡ. ದೈವ ದೇವರಂತ ಬಾಯಿ ಮಾಡ್ತಿದಿ. ಎಲ್ಲಿದ ನಿಮ್ಮ ದೇವರ? ಯಾವ ಬಡ ಮಗ ಹರದಾನ ಹೇಳ. ಅವ್ರ ತಾಯಿ ತಂದೆ ಹೆಸರು ಹೇಳ್ತಾಳೆ ಹೆಣ್ಮಗಳು. ಈ ಪದ ತಂದಿಟ್ಟಾಳ ರೂಪದಾಗ ಹೋಗ್ಲಿ. ಮತ್ತೆ ಸಖಿ